ವಾಕ್ಯ ಹೇಳ್ತದೆ ಈ ಹೊಸ ಬಲದಿಂದಲೇ ಹೊರಟು ಹೋಗ್ರಿ. ఏ శక్తి వలన పురపడలా ಈ ಶಕ್ತಿಯ ಮೂಲಕವಾಗಿ ನೀವು ಹೊರಟು ಹೋಗ್ರಿ. రాజ్యాలు పిడిచారంటే ನೀವು ಜನಾಂಗಗಳನ್ನ ದೇಶಗಳನ್ನ ನೀವು ಸ್ವಾಧೀನ ಮಾಡಿಕೊಳ್ಳ್ರಿ. పట్టణాలు పిడిచారంటే ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಿರಿ. దేశంలో పిడిచారంటే ನಿಮ್ಮ ದೇಶವನ್ನು ನೀವು ಸ್ವಾಧೀನ ಅವರ ಮಾಡಿಕೊಳ್ಳಿ. ಅಭಿಷೇಕದ ಬಲದಿಂದಲೇ ಬಿಡಿಯ ಅಂತ ಒಂದು ಹೊಸ ಅಭಿಷೇಕ ದೇವರು ಬಲ ಶಕ್ತಿ ಕೊಟ್ಟಿದ್ದಾನೆ. ನಾವೇನಾದರೂ ഒരുമിച്ച് സന്നിധിയിൽ കടന്നു ಕರ್ತನಾದ ಯೇಸುವಿನ ಒಟ್ಟಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ಈ ನನ್ನ ಕೂಟಾಯದಲ್ಲಿ ಆಯಿಸೋ ನೀನು ಕೊಟ್ಟಂತ ಒಳ್ಳೆಯ ಐಕ್ಯ ಅನುನ್ನತಿಗಾಗಿ ಸ್ತೋತ್ರ. ഇതാ സഹോദരന്മാരെ ഒത്തൊരുമിച്ച് വസിക്കുന്ന എത്ര ശുഭവും എത്ര മനോഹരമെന്ന് ഞങ്ങൾ വചനം വായിക്കുന്നത് പോലെ ನಿನ್ನ ವಾಕ್ಯದಲ್ಲಿ ಓದ್ತೇವೆ, ಸಹೋದರರು ಒಟ್ಟಾಗಿ ವಾಸ ಮಾಡುವುದು ಎಷ್ಟು ಸುಂದರವಾಗಿದೆ, ಮನೋಹರವಾಗಿದೆ ಎಂಬುದಾಗಿ. ഞങ്ങൾ അല്പസമയം ഞങ്ങൾ ഇരുന്ന് ഞങ്ങളുടെ ജീവിതത്തെ ഏറ്റവും അനുഗ്രഹമാക്കി മാറ്റുന്ന ഇഷ്ടം. ಈ ದಿನ ಸ್ವಲ್ಪ ಸಮಯ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲಾ ಕಡೆಯಿಂದ ಸೇರಿ ಬಂದು ಇಲ್ಲಿ ಕಳೆದಕ್ಕೆ ದೇವರು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. വിശുദ്ധ കുടുംബങ്ങൾക്കായി ഞങ്ങൾ പ്രാർത്ഥിക്കുന്നു. ಪವಿತ್ರವಾದ ಈ ಕುಟುಂಬಗಳಿಗಾಗಿ ಸ್ತೋತ್ರ ಹೇಳುತ್ತೇನೆ. സഭകൾക്കായി ഞങ്ങൾ പ്രാർത്ഥിക്കുന്നു. ಸಭೆಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. അവരെ അനുഗ്രഹിക്കുവാനാണ് ಅಲ್ಲಿಂದ ನೀನು ಇವರನ್ನು ಆಶೀರ್ವದಿಸು ಕರ್ತನೆ. ദൈവമഹത്വമുള്ള വെളിപ്പെടുത്തലായി ದೇವರ ಮಹಿಮೆಯು ಪ್ರಕಟವಾಗಲಿ ಕರ್ತನೆ. യേശുവിൻ നാമത്തിൽ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ എല്ലാവരും അനുഗ്രഹിക്കട്ടെ. ದೇವರು ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. മിനിസ്ട്രിയോട് പ്രാർത്ഥിക്കുക. ಲೋಕೋ ಮಿನಿಸ್ಟ್ರಿ ಎಂಬುದಾಗಿ ಹೇಳುವಂತ ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಟಿವಿಗೆ വേണ്ടി നിങ്ങൾ പ്രാർത്ഥിക്കുക. ಟಿವಿಗಾಗಿ ಪ್ರಾರ್ಥನೆ ಮಾಡ್ರಿ. അനുഗ്രഹത്തിനായി നിങ്ങൾ പ്രാർത്ഥിക്കുക. ದೈವ ಸೇವಕರು ಅನ್ನೋ ಜೇಕಬ್ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. കാര്യങ്ങൾ ചെയ്യട്ടെ. ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡಲಿ. പറഞ്ഞ സമയം ഞാൻ ഒത്തിരി എടുത്തു.